ತ್ವಿಷಾ ಶರ್ಮಾ ಕೇಸ್ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಮಾಡೆಲ್ ತ್ವಿಷಾ ಶರ್ಮಾ ನಿಗೂಢ ಕೇಸ್ ಸಂಬಂಧಪಟ್ಟಂತೆ ಶರ್ಮಾ ಪತಿ ಸಮರ್ಥ್ ಸಿಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ಗೆ ಸರೆಂಡರ್ ಆಗಲು ಬಂದಿದ್ದಂಥ ಸಮರ್ಥ್ ಸಿಂಗ್ ಜಬಲ್ಪುರ ಕೋರ್ಟ್ಗೆ ಸರೆಂಡರ್ ಆಗಲು ಬಂದಿದ್ದಂಥ ಸಮರ್ಥ್ ಸಿಂಗ್ ಆದರೆ ಸರೆಂಡರ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪದಂಥ ಜಡ್ಜ್ ಟ್ರಯಲ್ ಕೋರ್ಟ್ಗೆ ಅಥವಾ ಟ್ರಯಲ್ ಕೋರ್ಟ್ ಮುಂದೆ ಶರಣಾಗುವಂತೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಟ್ರಯಲ್ ಕೋರ್ಟ್ ಮುಂದೆ ಶರಣಾಗುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಮರ್ಥ್ ಸಿಂಗ್ನನ್ನು ಬಂಧಿಸಿದಂಥ ಪೊಲೀಸರು ಅವರನ್ನು ಈಗ ವಶಕ್ಕೆ ಪಡೆದಿದ್ದಾರೆ. 10 ದಿನಗಳಿಂದ ನಾಪತ್ತೆಯಾಗಿದ್ದಂಥ ಸಮರ್ಥ್ ಸಿಂಗ್ ಇದಕ್ಕೂ ಮುನ್ನ 2 ಬಾರಿ ಮರಣೋತ್ತರ ಪರೀಕ್ಷೆ ಕೋರಿ ತ್ವಿಷಾ ಶರ್ಮಾ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ರು. ಮಧ್ಯಪ್ರದೇಶದ ಹೈಕೋರ್ಟ್ಗೆ 2 ಬಾರಿ ತ್ವಿಷಾ ಶರ್ಮಾ ಮರಣೋತ್ತರ ಪರೀಕ್ಷೆಗೆ ಆದೇಶ ನೀಡಿದೆ. ಭೋಪಾಲ್ನ ಏಮ್ಸ್ನಲ್ಲಿರುವಂಥ ಆಸ್ಪತ್ರೆಯಲ್ಲಿ ದೆಹಲಿಯ ಏಮ್ಸ್ ವೈದ್ಯರಿಂದ 2 ಬಾರಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಮತ್ತೊಂದೆಡೆ ತ್ವಿಷಾ ಅತ್ತೆ ಗಿರಿಬಾಲಾಳ ಮಧ್ಯಂತರ ಜಾಮೀನು ಕೂಡ ರದ್ದಾಗಿದೆ. ನಿವೃತ್ತ ಜಡ್ಜ್ ಆಗಿರುವಂಥ ತ್ವಿಷಾ ಶರ್ಮಾ ಅತ್ತೆ ಗಿರಿಬಾಲಾಳ ನಿರೀಕ್ಷಣಾ ಜಾಮೀನು ಹೈಕೋರ್ಟ್ನಿಂದ ವಜಾ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ತ್ವಿಷಾ ಪತಿ ಸಮರ್ಥ್ ಸಿಂಗ್ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. 10 ದಿನಗಳಿಂದ ನಾಪತ್ತೆಯಾಗಿದ್ದಂಥ ಸಮರ್ಥ್ ಸಿಂಗ್ ಈಗ ನೇರವಾಗಿ ನ್ಯಾಯಾಲಯದ ಮುಂದೆ ಶರಣಾಗತಿಗೆ ಬಂದಿದ್ದಾರೆ. ಆದರೆ ನ್ಯಾಯಾಧೀಶರು ಆತನ ಶರಣಾಗತಿಯನ್ನು ಒಪ್ಪಲಿಲ್ಲ. ಬದಲಾಗಿ ಟ್ರಯಲ್ ಕೋರ್ಟ್ ಮುಂದೆ ಹೋಗುವಂತೆ ಅಲ್ಲಿ ಹೋಗಿ ಶರಣಾಗುವಂತೆ ಸೂಚನೆ ಕೊಟ್ಟರು. ಇದೆಲ್ಲ ಬೆಳವಣಿಗೆಗಳ ನಡುವೆ ಪೊಲೀಸರು ಸಮರ್ಥ್ ಸಿಂಗ್ನನ್ನು ಬಂಧನ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ಸಾಕಷ್ಟು ತಿರುವನ್ನ ಮೇಲೆ ತಿರುವು ಪಡ್ಕೊಳ್ತಾ ಇದೆ. ಒಂದು ಕಡೆಗೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆಗಿತ್ತು. ಇನ್ನೊಂದು ಕಡೆಗೆ ಪತಿಯ ವಿರುದ್ಧವೇ ಸಾಕಷ್ಟು ಅನುಮಾನಗಳಿತ್ತು. ಆದರೆ ಪತಿ ಮಾತ್ರ ತಲೆಮರೆಸ್ಕೊಂಡಿದ್ದ. 10 ದಿನಗಳಿಂದ ಸಮರ್ಥ್ ಸಿಂಗ್ ಮಾತ್ರ ಕಾಣೆ ಆಗಿದ್ದ. ಅದರಲ್ಲೂ ಅವರ ಅತ್ತೆ ವಿರುದ್ಧ ಅಂದರೆ ತ್ವಿಷಾ ಶರ್ಮಾ ಅತ್ತೆ ವಿರುದ್ಧ ಕೂಡ ಗಂಭೀರವಾದಂಥ ಆರೋಪಗಳು ಕೇಳಿಬಂದಿತ್ತು. ಆದರೆ ಕಾನೂನು ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ತ್ವಿಷಾ ಶರ್ಮಾ ಅವರ ಅತ್ತೆ ಗಿರಿಬಾಲ ಮಧ್ಯಂತರ ಜಾಮೀನನ್ನು ಪಡೆದಿದ್ದರು. ಆದರೆ ಈಗ ಹೈಕೋರ್ಟ್ ಭೋಪಾಲ್ನ ಹೈಕೋರ್ಟ್ ಅವರ ಮಧ್ಯಂತರ ಜಾಮೀನನ್ನು ರದ್ದು ಮಾಡಿದೆ. ಮತ್ತು ಕಡೆಗೆ ಸಮರ್ಥ್ ಸಿಂಗ್ನನ್ನು ಪೊಲೀಸರು ಬಂಧನ ಮಾಡಿದ್ದಾರೆ.